ಮಾತ್ರ ಸಾಧ್ಯ. ಅದ್ರ ಬಗ್ಗೆನೂ ಇದರೊಳಗೆ ಮಾತಾಡ್ತಾನೆ. ಸೊ ಈ ವಿಷಯಗಳನ್ನೆಲ್ಲ ನಾವು ಈ ಪುಸ್ತಕವನ್ನು ಓದಿ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಬೇಕು. ಅಂದರೆ ಫಸ್ಟ್ ಏನಂದರೆ ಪರ್ಸ್ಯೂ ಯುವರ್ ಡ್ರೀಮ್ಸ್, ಸೆಕೆಂಡ್ನೇದು ಪ್ರಾಕ್ಟೀಸ್ ಟು ಪರ್ಫೆಕ್ಷನ್, ಥರ್ಡ್ ಏನಂದರೆ ಯೂಟಿಲೈಸ್ ಯುವರ್ ಪೊಟೆನ್ಷಿಯಲ್, ಮತ್ತು ಫೋರ್ತ್ ನಮ್ಮ ಥಾಟ್ಸ್ ಸರಿಯಾಗಿರಬೇಕು. ನೆಕ್ಸ್ಟ್ ಲವ್ ಬಗ್ಗೆ ಮಾತಾಡ್ತಾರೆ, ಫರ್ಗಿವ್ನೆಸ್ ಬಗ್ಗೆ, ಮತ್ತು ಲಾಸ್ಟು ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ. ಸೊ ಇಷ್ಟೆಲ್ಲ ಒಂದು ಪಾಸಿಟಿವ್ ಆದ ಒಳ್ಳೆಯ ವಿಷಯಗಳನ್ನ ಒಂದು ಸಣ್ಣ ಕಥೆಯ ಮೂಲಕ ರಿಚರ್ಡ್ ಬಾಕ್ ಅವರು ಹೇಳೋದಕ್ಕೆ ಹೊರಟಿದ್ದಾರೆ. ಆ್ಯಸ್ ಯೂಶುವಲ್ ಈ ಬುಕ್ನ ಸ್ಟಾರ್ಟಿಂಗಲ್ಲಿ ತುಂಬ ಜನ ಪಬ್ಲಿಷರ್ಸ್ ಅದನ್ನು ರಿಜೆಕ್ಟ್ ಮಾಡಿದ್ರು. ರಿಚರ್ಡ್ ಬಾಕ್ ಆ್ಯಕ್ಚುಲಿ ಒಬ್ಬರು ಫೈಟರ್ ಪೈಲಟ್ ಆಗಿದ್ದರು. ಅವರು ಮತ್ತು US ಏರ್ಫೋರ್ಸಲ್ಲಿ ಮತ್ತು ನೇವಿಯಲ್ಲೆಲ್ಲ ವರ್ಕ್ ಮಾಡಿದರು. ಸೊ ಅವರು ಈ ಬರೆಯೋ ಪುಸ್ತಕಗಳೆಲ್ಲ ಏವಿಯೇಷನ್ ರಿಲೇಟೆಡ್ ಆಗಿ ತುಂಬ ಬರೆದಿರ್ತಾರೆ. ಈ ಪುಸ್ತಕದಲ್ಲೂ ಸಹ ಅವರು ಫ್ಲೈಯಿಂಗ್ನಲ್ಲಿ ತುಂಬ ಫ್ಲೈಯಿಂಗ್ ರಿಲೇಟೆಡ್, ಏವಿಯೇಷನ್ ರಿಲೇಟೆಡ್ ಟೆಕ್ನಿಕ್ಸ್ ಅಂದರೆ ಟರ್ಮ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ. ಅದೊಂದು ಸ್ವಲ್ಪ